Congratulations to India, led by Rohit Sharma, ICC Men's T20 Cricket World Cup champions 2024. ನಮಸ್ತೆ, ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕಾದಿದ್ದು ಬರೋಬ್ಬರಿ 10 ವರ್ಷ ಉತ್ತರ ಸಿಕ್ಕಿದೆ. ಭಾರತ ಮತ್ತೊಮ್ಮೆ ವಿಶ್ವ ಚಾಂಪಿಯನ್. ಅಂದು 1983 ಭಾರತ ವೆಸ್ಟ್ ಇಂಡೀಸ್ ನಡುವೆ ವಿಶ್ವ ಸಮರದ ಫೈನಲ್. ಮೊದಲ ಲೆಕ್ಕದ ಚೆಂಡು ವಿಲಿಯಂ ರಿಚರ್ಡ್ ಗಾಳಿಯಲ್ಲಿ ತೂರಿಬಿಟ್ಟಿದ್ದ. ನಾಯಕ ಕಪಿಲ್ ದೇವ್ ಹಿಮ್ಮುಖವಾಗಿ ಓಡಿ ಹಿಡಿದಿದ್ದು ಚೆಂಡೆಲ್ಲ ಅಂದಿನ ವಿಶ್ವಕಪ್. 2024 ಸೌತ್ ಆಫ್ರಿಕಾ ಭಾರತ ನಡುವೆ ಅಂತಿಮ ಕದನ. ಮಿಲ್ಲರ್ ಬ್ಯಾಟಿಗೆ ಸಾಗಿದ ಚೆಂಡು ಬೌಂಡರಿಗೆ ಅಂತ ಸೂರ್ಯಕುಮಾರ್ ಚೆಂಡು ಹಿಡಿದಿದ್ದಲ್ಲ. ಸೌತ್ ಆಫ್ರಿಕಾ ಕಡೆ ಹೊರಟಿದ್ದ ವಿಶ್ವಕಪ್ ಭಾರತಕ್ಕೆ ಎತ್ತಾಕೊಂಡು ಬಂದಿದ್ದ. ಸೂರ್ಯ ಹಿಡಿದಿದ್ದು ಕ್ಯಾಚ್ ಅಲ್ಲ, ವಿಶ್ವಕಪ್. ಭಾರತ ಟಾಸ್ ಗೆದ್ದು ಮೊದಲ ಬ್ಯಾಟ್ ಮಾಡಿ ಸವಾಲೊಡ್ಡುವ ಮೊತ್ತವನ್ನೇ ಸೇರಿಸಿತ್ತು. ಆಕ್ರಮಣಕಾರಿ ಮೂಡ್ನಲ್ಲಿ ಕ್ರೀಸಿಗೆ ಬಂದ ರೋಹಿತ್ ಶರ್ಮಾ ಮಹಾರಾಜ ಬೌಲಿಂಗ್ನಲ್ಲಿ ರಿವರ್ಸ್ ಶಾಟ್ ಮೂಲಕ ತನ್ನ ಇರಾದೆ ಸ್ಪಷ್ಟಪಡಿಸಿ ಇನ್ನೇನು ಸೆಟ್ಲ್ ಆಗಬೇಕು ಎನ್ನುವಷ್ಟರಲ್ಲಿ ಕ್ಯಾಚ್ ಕೊಟ್ಟು ಹೊರ ನಡೆದಿದ್ದ. ಕೋಟ್ಯಾಂತರ ಭಾರತೀಯರು ಸೈಲೆಂಟ್ ಆಗಿದ್ದರು. ರಿಷಬ್ ಪಂತ್ ಔಟ್ ಆದಾಗಂತಲೂ ಟಾಸ್ ಗೆದ್ದಿದ್ದೇ ಮುಳುವಾಯ್ತಾ ಎನ್ನಿಸಿದ್ದು ಉಂಟು. ಆದರೆ ಒಂದು ಭರವಸೆ ಇತ್ತು. ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿದ್ದ. ಎದುರಿಸಿದ ಮೊದಲೇ ಎಸೆತಕ್ಕೆ ಬೌಂಡರಿ ಉತ್ತರ ಕೊಟ್ಟ ಕೊಹ್ಲಿ ಬಾಲ್ ಮೀಟ್ ಮಾಡುತ್ತಿದ್ದ ರೀತಿ ವಿರಾಟ್ ಇರೋವರೆಗೆ ಭಯ ಇಲ್ಲ ಎನ್ನುವ ಭರವಸೆ ಮೂಡಿಸಿದ್ದು ಸುಳ್ಳಲ್ಲ. ಭರವಸೆಗೆ ತಕ್ಕಂತೆ ಕೊಹ್ಲಿ ಬ್ಯಾಟಿಂದ ರನ್ನೂ ಬಂತು. ಅಕ್ಷರ್ ಪಟೇಲ್ ಬ್ಯಾಟ್ ಮಾತಾಡಿದರೆ ಅಕ್ಷರ್ ದುಬೆ ಕೊಡುಗೆ ಚಿಕ್ಕದೇನಲ್ಲ. ಅದರಲ್ಲಂತೂ ಅಕ್ಷರ್ ಬ್ಯಾಟ್ ಮೂಲಕ ಮಾತನಾಡಿದರು. ಕೊಹ್ಲಿ ಅಕ್ಷರ್, ಕೊಹ್ಲಿ ದುಬೆ ನಡುವಿನ ಜೊತೆಯಾಟ ಭಾರತ ಸವಾಲೊಡ್ಡುವ ಮೊತ್ತದ ಹಿಂದಿನ ಗಿಫ್ಟ್. ಆದರೆ 150 ರನ್ ಆಗುವ ತನಕ ಸುಸ್ಥಿತಿಯಲ್ಲಿದ್ದ ಸೌತ್ ಆಫ್ರಿಕಾ ದಿಢೀರ್ ಕುಸಿತ. ರನ್ನರ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಅದರಲ್ಲಿ ಕ್ಲಾಸೆನ್ಸ್ ಬೌಂಡರಿ ಸಿಕ್ಸರ್ ಸಿಡಿಸಿದರೆ ಮತ್ತೊಬ್ಬ ಅಪಾಯಕಾರಿ ಬ್ಯಾಟ್ಸ್ಮನ್ ಡಿಕಾಕ್ ಔಟ್ ಆಗುವ ಮುನ್ನ ಅಬ್ಬರಿಸಿದ್ದ. ಆದರೆ ಭಾರತೀಯ ಆಟಗಾರರು ಕೈ ಚೆಲ್ಲದೆ ಹೋರಾಟ ಮನೋಭಾವ ತೋರಿಸಿದರೆ ಹಾರ್ದಿಕ್ ಪಾಂಡ್ಯ ಕ್ಲಾಸೆನ್ಸ್ ವಿಕೆಟ್ ಕಿತ್ತು ಭಾರತೀಯರಲ್ಲಿ ಗೆಲುವಿನ ಕನಸು ಬಿತ್ತಿದ್ದಾರೆ. ಒಂದು ಕಡೆ ಡೇಂಜರಸ್ ಮಿಲ್ಲರ್ ಹೊಡೆಬಡಿ ಆಟಕ್ಕಿಳಿದರೆ ಅಂಥದ್ದೇ ಹೊಡೆತಕ್ಕೆ ಚೆಂಡು ಗಾಳಿಯಲ್ಲಿ ಹಾರಿ ಬೌಂಡರಿ ಹತ್ತ ಅಲ್ಲಿದ್ದ ನೋಡಿ ಸೂರ್ಯ. ಗಾಳಿಯಲ್ಲಿ ಹಾರಿ ಬಂದ ಚೆಂಡು ಸಿಕ್ಸ್ ಆಗುವುದು ತಡೆದಿದ್ದಷ್ಟೇ ಅಲ್ಲ, ಕ್ಯಾಚ್ ಆಗಿ ಪರಿವರ್ತಿಸಿ ಸೌತ್ ಆಫ್ರಿಕಾ ಕಡೆ ಹೊರಟಿದ್ದ ವಿಶ್ವಕಪ್ ಭಾರತದ ಕಡೆ ತಂದಿದ್ದ. ಸೌತ್ ಆಫ್ರಿಕಾ ಮತ್ತೊಮ್ಮೆ ಜೋಕರ್ ಟೀಮ್ ಎನ್ನುವುದನ್ನು ಪ್ರೂಫ್ ಮಾಡಿತು. ಗೆಲ್ಲಬಹುದಾಗಿದ್ದ ಎಲ್ಲ ಸಾಧ್ಯತೆ ಇದ್ದರೂ ಪಂದ್ಯ ಸೋತು ಮತ್ತೊಮ್ಮೆ ಎಡವಿತು ಬ್ಯಾಡ್ ಲಕ್ ಆಫ್ರಿಕಾ. ಹಾಗಂತ ಭಾರತ ಅದೃಷ್ಟದ ಆಟದಲ್ಲಿ ಗೆದ್ದಿಲ್ಲ. ತನ್ನ ನಿಜವಾದ ಸಾಮರ್ಥ್ಯ, ಹೋರಾಟದ ಕಿಚ್ಚಿಗೆ ವಿಶ್ವ ಚಾಂಪಿಯನ್ ಪಟ್ಟ ಸಿಕ್ಕಿದೆ. ಆರಂಭದಿಂದ ಭಾರತೀಯರ ಆಟ ಉತ್ಕೃಷ್ಟವಾಗಿತ್ತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ವಿಶ್ವ ಚಾಂಪಿಯನ್ ಮಟ್ಟದಲ್ಲಿ ಭಾರತೀಯ ಕ್ರಿಕೆಟಿಗರು ಆಡಿದರು ಎನ್ನುವುದು ಇಲ್ಲಿ ಸೂಕ್ತ. ನಿರಂತರ ಪಂದ್ಯ ಗೆದ್ದು ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಭಾರತದ ತಂಡ ಸಾಧನೆ ಭಾರತೀಯರಿಗೆ ಹೆಮ್ಮೆ. ಹಾಗೆ ಕೋಚ್ ದ್ರಾವಿಡ್ ವಿದಾಯಕ್ಕೆ ಉತ್ತಮ ಉಡುಗೊರೆ. ಕೊಹ್ಲಿ, ರೋಹಿತ್ ಶರ್ಮಾ ಇನ್ನು ಮುಂದೆ T20 ಚುಟುಕು ಪಂದ್ಯದಲ್ಲಿ ಕಾಣಿಸಿಕೊಳ್ಳದಿದ್ದರೂ ವಿಶ್ವಕಪ್ ಗೆಲುವು ಅವರ ವೃತ್ತಿ ಜೀವನದ ಮೈಲಿಗಲ್ಲಾಗಲಿದೆ. ಸ್ನೇಹಿತರೆ, ಇಷ್ಟು ವಿಶ್ವಕಪ್ ಫೈನಲ್ ಪಂದ್ಯದ ಚುಟುಕು ಸುದ್ದಿ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.